ಇವತ್ತು ನಾವು ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಒಂದು ನಿಷ್ಠೂರ ಪತ್ರಿಕಾಗೋಷ್ಠಿ ಅಂಥೇಳಿ ಶೀರ್ಷಿಕೆಯನ್ನು ಕೊಟ್ಟು ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ರಚನೆಯಾಗಿ ಇವತ್ತು 2 ವರ್ಷ ಆಗುತ್ತೆ. ಈ ಮಹತ್ವದ 2 ವರ್ಷಗಳಲ್ಲಿ ಕಾಂಗ್ರೆಸ್ಸು ಹೇಳಿದ್ದೇನು ಮಾಡಿದ್ದೇನು ಅನ್ನೋ ಪ್ರಶ್ನೆಯನ್ನು ನಾವು ಎದ್ದೇಳು ಕರ್ನಾಟಕ ಹಾಕ್ಕೊಂಡಿದ್ವಿ. ಕರ್ನಾಟಕದ 100ಕ್ಕೂ ಹೆಚ್ಚು ಪ್ರಗತಿಪರ ರೈತ, ದಲಿತ, ಹಿಂದುಳಿದ, ಮಹಿಳಾ ಎಲ್ಲ ಜನಪರ ಚಳುವಳಿಗಳು ಕಳೆದ 2 ವರ್ಷಗಳಿಂದ ಒಕ್ಕೊರಲಿಂದ ಜನರ ಹಿತವನ್ನು ನೀವು ಕಾಪಾಡಬೇಕು, ಜನರ ಹಿತವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು ಅಂಥೇಳಿ ಅನೇಕ ಹೋರಾಟಗಳನ್ನು ರಾಜ್ಯದಾದ್ಯಂತ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೀಗೆ ಬರ್ತಾ ಇರಬೇಕಾದ್ರೆ ಕಳೆದ 2 ವರ್ಷಗಳಲ್ಲಿ ಮೊನ್ನೆ ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಅವ್ರು ಮಾಡಬೇಕಾಗಿದ್ದು ಅವಲೋಕನ ಸಮಾವೇಶ. ಕಾಂಗ್ರೆಸ್ನ 2 ವರ್ಷಗಳಲ್ಲಿ ಯಾವ ಅಪಾರವಾದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಕರ್ನಾಟಕದ ಜನ, ಕರ್ನಾಟಕದ ನಾಗರಿಕರು, ಎಲ್ಲ ಬಡವರು, ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು, ಇವರ ನಿರೀಕ್ಷೆಗೆ ತಕ್ಕನ ಕೆಲಸ ಮಾಡಿದೆಯಾ ಅಂತ ನೋಡಿದ್ರೆ, ಅವಲೋಕನ ಮಾಡಿದ್ರೆ ಅದರ ಹತ್ತಿರಕ್ಕೂ ಹೋಗಿಲ್ಲ. ಇವರು ಗ್ಯಾರಂಟಿಗಳ ಗುಂಗಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಗ್ಯಾರಂಟಿಗಳೇ ಇವರ ಇಡೀ ಕರ್ನಾಟಕದ 2 ವರ್ಷಗಳ ಸಾಧನೆ ಅಂಥೇಳಿ ಬಿಂಬಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಇದುವರೆಗೂ BJPಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಕೋಮುವಾದ ಎಲ್ಲವನ್ನ ವಿರೋಧಿಸಿ ಎಲ್ಲ ಕರ್ನಾಟಕದ ನಾಗರಿಕ ಸಮಾಜ ಕಾಂಗ್ರೆಸ್ಸನ್ನು ಆಡಳಿತಕ್ಕೆ ತರಲಾಯಿತು. ಆದರೆ ಇವರ ಒಂದು ಭ್ರಷ್ಟಾಚಾರ, ಕೋಮುವಾದದ ವಿಷಯದಲ್ಲಿ ಗೃಹ ಮಂತ್ರಿಗಳನ್ನು ಒಳಗೊಂಡಾಗೆ ಯಾವುದೇ ಸ್ಪಷ್ಟವಾದ ನಿಲುವಿಲ್ಲ, ಅಥವಾ ಅವರು ಒಂದು ರೀತಿಯಲ್ಲಿ ಅವರಿಗೆ ಸಂಘ ಪರಿವಾರಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಿರುವಂಥ ಬಹಳ ಬಲವಾದ ಗುಮಾನಿ ಆಗ್ತಾಯಿದೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಡೆದಂಥ ಘಟನೆಗಳಿಗೂ ಇದಕ್ಕೆ ಸಾಬೀತನ್ನು ಮಾಡುತ್ತೆ. ಅದಲ್ಲದೆ ಯಾವ ಕಾಯ್ದೆಗಳನ್ನು ಇವರು ವಾಪಸ್ ತೊಗೊಳ್ತೀವಿ ಅಂತ ಹೇಳಿದರು, ಅದು APMC ಕಾಯ್ದೆ ಇರ್ಬೋದು, ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು, ಮತಾಂತರ ಕಾಯ್ದೆ, ಯಾವ ಕಾಯ್ದೆಗಳನ್ನು ಕೂಡ ಇವರು ತಂದಿಲ್ಲ. ಬಡವರಿಗೆ, ಭೂಮಿ ವಸತಿಹೀನರಿಗೆ ಭೂಮಿ ಹಕ್ಕುಪತ್ರ ನೀಡಬೇಕಾಗಿತ್ತು, ಅದನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಮಾಡಿಲ್ಲ. ಸೊ ಯಾವುದಕ್ಕೋಸ್ಕರ ಇವ್ರನ್ನ ಬೆಂಬಲಿಸಬೇಕು ಅಂತ ಪ್ರಶ್ನೆ ಹಾಕ್ಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಇದು ಕೊನೆಯ ಎಚ್ಚರಿಕೆ. 2013ರಲ್ಲಿ ನೀವು ಇದೇ ರೀತಿಯ ನಿಮ್ಮ ದುರ್ನಡತೆಯಿಂದ, ಜನವಿರೋಧಿ ನೀತಿಗಳಿಂದ ಸೋತ್ರಿ. 2018ಕ್ಕೂ ಕೂಡ ಇದೇ ಮತ್ತು ಪುನರಾವರ್ತನೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರವೇ, ಮುಖ್ಯಮಂತ್ರಿಗಳೇ, ನಿಮಗೆ ಬರೀ ಗ್ಯಾರಂಟಿಗಳು ನಿಮ್ಮನ್ನು ಗೀಸಲ ಮತ್ತೆ ದಡ ಸೇರಿಸಲ್ಲ. ನಿಮಗೆ ಇನ್ನೂ 3 ವರ್ಷಗಳ ಕಾಲ ಇದೆ. ಆತ್ಮಾವಲೋಕನ ಮಾಡ್ಕೊಳ್ಳಿ, ಜನಪರವಾದ, ಜನಹಿತವಾದ ಕೆಲಸವನ್ನು ಮಾಡದೇ ಇದ್ದರೆ ಕರ್ನಾಟಕದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಇದು ಕೊನೆಯ ಎಚ್ಚರಿಕೆ ಅಲ್ಲ, ಮೊದಲ ಎಚ್ಚರಿಕೆ. ಇನ್ನು ಹೋರಾಟ ಜೋರಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಡೆಯುತ್ತೆ. ಈ ಭ್ರಷ್ಟಾಚಾರ, ಕೋಮುವಾದ ನೀವು ಹೇಳಿದಂತೆ ಕಾಂಗ್ರೆಸ್ ಕೂಡ BJP ಇನ್ನೊಂದು ಮುಖ ಅಂತ ಕರೀತಾರೆ. BJP ಇನ್ನೊಂದು ಮುಖ ಅಲ್ಲ, ಆದರೆ BJPಗೂ ಕಾಂಗ್ರೆಸ್ಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಯಾವುದು ಕಾರಣಕ್ಕೆ ಇವರು BJPಗೂ ನಮಗೆ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ರು, ನೀವು ವ್ಯತ್ಯಾಸ ತೋರಿಸ್ಬೇಕು. ಇವರು 40% ಸರ್ಕಾರ ಅಂದರು, ನಿಮ್ಮದು 30% ಸರ್ಕಾರವೋ 20% ಸರ್ಕಾರ ಹೇಳ್ಬೇಕು. ಜನ ಬೀದಿಯಲ್ಲಿ ಮಾತಾಡ್ತೀರಿ, ಇವರ ಭ್ರಷ್ಟಾಚಾರದ ಮಾತಾಡ್ತಿದ್ದಾರೆ. ಕೋಮುವಾದ ಅಂತ ತೊಗೊಂಡ್ರೆ ಸುಮಾರು 140-150 ಘಟನೆಗಳು ನಡೆದಿದೆ. ನಿರ್ದಾಕ್ಷಿಣ್ಯವಾದ ಕ್ರಮ ನೀವು ಯಾಕೆ ತೊಗೊಂಡಿಲ್ಲ? ಲಾ ಆ್ಯಂಡ್ ಆರ್ಡರ್ನ ಯಾಕೆ ಕೈ ಎತ್ಕೊಳ್ತೀರ? ಲಾ ಆ್ಯಂಡ್ ಆರ್ಡರ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಏನು? ಸೊ ಈ ಎಲ್ಲದನ್ನ ನೋಡಿದ್ರೆ ಅದ್ರ ಇದು ಅಂತ ಹೇಳ್ತಾ ಇಲ್ಲ, ಪಾರ್ಟಿ ಅಂತ ಹೇಳ್ತಾ ಇಲ್ಲ. ಆದರೆ ಇವ್ರಿಗೂ ಬಹಳ ದೊಡ್ಡ ಮೌಲಿಕವಾದಂಥ ವ್ಯತ್ಯಾಸ ಇದೆ ಅಂತ ಕರ್ನಾಟಕದ ಜನಕ್ಕಂತೂ ಅನಿಸ್ತಾ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.